ಪ್ರಪಂಚದಲ್ಲಿ ತೇಜಸ್ಸಿನ ಮೂಲ ಯಾವುದು? ಸೂರ್ಯ. ಪ್ರಪಂಚದಲ್ಲಿ ಸಿಹಿ ನೀರಿನ ಸೆಲೆ ಯಾವುದು? ನದಿಗಳು. ಪ್ರಪಂಚದಲ್ಲಿ ಎತ್ತರದ ಪ್ರತೀಕ ಯಾವುದು? ಹಿಮಾಲಯ ಪರ್ವತ. ಈಗ ಜೀವನದಲ್ಲಿ ನಾವು ಹೀಗೆ ಆಗ್ಬೇಕು ಅನ್ಕೋತೀವಿ. ಸೂರ್ಯನ್ ಥರ ತೇಜಸ್ವಿ ಆಗೋಕ್ ಬಯಸ್ತೀವಿ. ನದಿ ಥರ ಪೂಜನೀಯ ಆಗ್ಬೇಕು ಅನ್ಕೋತೀವಿ. ಹಿಮಾಲಯ ಪರ್ವತ ಥರ ಎತ್ತರಕ್ಕೆ ಏರ್ಬೇಕು ಅನ್ಕೋತೀವಿ. ಅದು ಸರಿನೇ. ಆದ್ರೆ ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಈಗ ಹಾಗಾಗ್ಲೇಬೇಕು ಅಂದ್ರೆ ನಾವು ಮೊದಲನೇದಾಗಿ ಸೂರ್ಯನ ಥರ ನಾವೇ ಸುಡೋ ಹಾಗಿರ್ಬೇಕು. ಸೂರ್ಯನ ಅತಿ ಹೆಚ್ಚು ತಾಪ ಸ್ವತಃ ಸೂರ್ಯನೊಳಗೆ ಇರುತ್ತೆ. ನದಿಗಳ ಥರ ನಮ್ಮದೇ ದಾರಿ ಮಾಡ್ಕೊಳ್ಳೋಕ್ ಬರಬೇಕು. ಬಂಡೆಗಳಿಂದ ಹೊಡೆತ ತಿಂದ ಮೇಲೂ ಕೂಡ ಮುಂದೆ ಹೋಗ್ತಾ ಇರಬೇಕು. ಹಿಮಾಲಯ ಪರ್ವತದ ಥರ ಎತ್ತರಕ್ಕೆ ಏರಬೇಕು ಅಂದ್ರೆ ಅದೇ ಪರ್ವತದ ಹಾಗೆ ಅಚಲವಾಗಿರೋದನ್ನ ಕಲಿಬೇಕು. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ನಮ್ಮನ್ನೇ ನಾವು ದಹಿಸ್ಕೊಂಡ್ರೆ ಆಗಷ್ಟೇ ಪ್ರಪಂಚಕ್ಕೆ ಬೆಳಕು ಕೊಡೋಕ್ ಸಾಧ್ಯ. ರಾಧೇ ರಾಧೇ.